ಶಿವಾಯ ಗೌರಿ ವದನಾಬ್ಜವೃಂದ ಸೂರ್ಯಾಯ ದಕ್ಷಾಧ್ವರನಾಶಕಾಯ ಶ್ರೀನೀಲಕಂಠಾಯ ವೃಷಧ್ವಜಾಯ ತಸ್ಮೈ ಶಿಕಾರಾಯ ನಮಃ ಶಿವಾಯ. ಎಲ್ಲರಿಗೂ ನಮಸ್ಕಾರ. ನಾವು ಶ್ರೀಮತ್ ಶ್ರೀ ಶಿವಮಹಾಪುರಾಣದ ವಿಚಾರಗಳನ್ನು, ಕಥೆಗಳನ್ನು ಕೇಳ್ತಾ ಇದ್ದೇವೆ. ಸೂತಪುರಾಣಿಕರು ಋಷಿಗಳಿಗೆ ಪಾರ್ಥಿವ ಮಹೇಶ್ವರನ ಮಹಿಮೆಯನ್ನು ಹೀಗೆ ಹೇಳುತ್ತಾರೆ. ಎಲ್ಲ ಪ್ರಕಾರದ ಲಿಂಗಗಳಲ್ಲಿ ಪಾರ್ಥಿವ ಲಿಂಗವು ಶ್ರೇಷ್ಠವಾಗಿರುವುದು. ಈ ಲಿಂಗ ಪೂಜನದಿಂದ ಬಹುಜನ ಸಿದ್ಧಪುರುಷರಾದರು. ಬ್ರಹ್ಮಾದಿ ದೇವತೆಗಳು, ಋಷಿಗಳು, ಅಸುರರು, ಮನುಷ್ಯರು, ಸರ್ಪ, ಗಂಧರ್ವ, ರಾಕ್ಷಸರು ಇತ್ಯಾದಿಯಾಗಿ ಬಹುಜನರು ಈ ಪಾರ್ಥಿವಲಿಂಗದ ಪೂಜನದಿಂದ ಪರಮಸಿದ್ಧಿಯನ್ನು ಪಡೆದರು. ಸತ್ಯಯುಗದಲ್ಲಿ ಬಂಗಾರದ, ದ್ವಾಪರದಲ್ಲಿ ಪಾಜದ ಲಿಂಗಗಳು ಶ್ರೇಷ್ಠವಾಗಿದ್ದಂತೆ ಕಲಿಯುಗದಲ್ಲಿ ಮೃತ್ತಿಕೆಯ ಲಿಂಗಕ್ಕೆ ಮಹತ್ವವಿದೆ. ಪಾರ್ಥಿವಲಿಂಗದ ಅನನ್ಯ ಪೂಜನದಿಂದ ತಪಸ್ಸಿಗಿಂತಲೂ ಹೆಚ್ಚಿನ ಫಲವು ದೊರಕುವುದು. ಮಂತ್ರಗಳಲ್ಲಿ ಓಂಕಾರವು ಶ್ರೇಷ್ಠವಿರುವಂತೆ ಲಿಂಗಗಳಲ್ಲಿ ಪಾರ್ಥಿವಲಿಂಗವು ಶ್ರೇಷ್ಠವಿರುವುದು. ಹಾಗೂ ಈ ಲಿಂಗವು ಆರಾಧ್ಯ ಹಾಗೂ ಪೂಜನೀಯವಾಗಿರುವುದು. ಈ ಲಿಂಗ ಪೂಜೆಯಿಂದ ಅಧಿಕವಾಗಿ ಇನ್ನಾವ ದೇವತೆಗಳ ಪೂಜೆಗಳು, ಸ್ನಾನ ದಾನಾದಿಗಳು ಇರುವುದಿಲ್ಲ. ಪಾರ್ಥಿವ ಆರಾಧನೆಯ ಪವಿತ್ರವಿದೆ, ಪೂರ್ಣವಿದೆ. ಧನ ಆಯುಧಗಳು ವರ್ಧಿಸುವುದು, ತುಷ್ಟಿ ಪುಷ್ಟಿಗಳನ್ನು ಕೊಡುವುದಲ್ಲದೆ ಲಕ್ಷ್ಮಿಯನ್ನು ದೊರಕಿಸಿಕೊಡುವುದು. ಪಾರ್ಥಿವಲಿಂಗದ ಶುಭ ವೇದಿಕೆಯನ್ನು ಪೂಜಿಸುವವನು ಈ ಲೋಕದಲ್ಲಿ ಧನವಂತನು, ಶ್ರೀಮಂತನು ಆಗಿ ಕೊನೆಗೆ ರುದ್ರಲೋಕಕ್ಕೆ ಗಮಿಸುವನು. ಜೀವನ ಪರ್ಯಂತ ನಿತ್ಯವೂ ಪಾರ್ಥಿವ ಪೂಜೆ ಮಾಡುವವನು ಶಿವಲೋಕ ಭಾಜನನಾಗುವನು. ಅಲ್ಲಿ ಅನೇಕ ವರ್ಷಕಾಲ ಪರ್ಯಂತ ಇದ್ದು ನಂತರ ಹಿಂತಿರುಗಿ ಬಂದು ಅರಸತ್ತಿಗೆ ಪಡೆಯುವನು. ನಿತ್ಯವೂ ನಿಷ್ಕಾಮ ಭಾವನೆಯಿಂದ ಪಾರ್ಥಿವ ಪೂಜೆ ಮಾಡುವವನು ಸಾಯುಜ್ಯ ಮುಕ್ತಿ ಪಡೆಯುವನು. ತಾನು ಬ್ರಾಹ್ಮಣನಾಗಿದ್ದರೂ ಪಾರ್ಥಿವ ಪೂಜೆಯನ್ನು ಮಾಡದ ಮಾನವನು ಶೂಲವೆಂಬ ಮಹಾ ನರಕದಲ್ಲಿ ಕೊಳೆಯುವನು. ಈ ಲಿಂಗಗಳಲ್ಲಿ ಹಲವು ಪ್ರಕಾರಗಳಿರುವು. ರತ್ನ, ಬಂಗಾರ, ಸ್ಫಟಿಕ ಹಾಗೂ ಪಾರ್ಥಿವ ಪುಷ್ಪರಾಗ ಇವು ರಚಿತ ಲಿಂಗಗಳು. ಆದರೆ ಲಿಂಗವು ಯಾವುದೇ ಪ್ರಕಾರವಿದ್ದಿರಲಿ ಆ ಲಿಂಗವನ್ನು ಚೆನ್ನಾದ ರೀತಿಯಿಂದ ರಚಿಸಿಕೊಂಡು ಪೂಜೆಯನ್ನು ಮಾಡಬೇಕು ಎಂಬುದಾಗಿ ಸೂತರು ಹೇಳಿದಾಗ, ಪಾರ್ಥಿವ ಪೂಜೆಯನ್ನು ಕುರಿತು ಋಷಿಗಳು ಸೂತರನ್ನು ಕುರಿತಾಗಿ ಪ್ರಶ್ನಿಸುತ್ತಾರೆ. ಆಗ ಸೂತಪುರಾಣಿಕರು ವೇದಸೂತ್ರ ವಿಧಿಯಿಂದ ಸ್ನಾನ, ಸಂಧ್ಯೆ, ಬ್ರಹ್ಮಯಜ್ಞ, ತರ್ಪಣ ಇತ್ಯಾದಿ ನಿತ್ಯ ಕರ್ಮ ಮುಗಿಸಿದ ನಂತರ ಮೊದಲು ಭಸ್ಮರುದ್ರಾಕ್ಷಿಗಳನ್ನು ಧರಿಸಿಕೊಳ್ಳಬೇಕು. ನಂತರ ಪಾರ್ಥಿವ ಪೂಜೆ ಮಾಡಬೇಕು. ಶುದ್ಧ ಪ್ರದೇಶದಲ್ಲಿ ಮೃತ್ತಿಕೆಯನ್ನು ತಂದು ಪವಿತ್ರ ಸ್ಥಾನದಲ್ಲಿಯೇ ಕುಳಿತು ಲಿಂಗ ರಚಿಸಬೇಕು. ಮೃತ್ತಿಕೆಯನ್ನು ಜಲದಿಂದ ಶುದ್ಧೀಕರಿಸಿ ಸಾವಧಾನವಾಗಿ ಪಾರ್ಥಿವ ಲಿಂಗದ ಪಿಂಡವನ್ನು ಮಾಡಬೇಕು. ವೇದಮಾರ್ಗ ದ್ವಾರದಿಂದ ಆ ಪಿಂಡವನ್ನು ಸುಂದರ ಪಾರ್ಥಿವ ಲಿಂಗವನ್ನಾಗಿ ರಚಿಸಬೇಕು. ಪೂಜೆಯ ಸಾಮಗ್ರಿಗಳನ್ನು ನಮಃಶಿವಾಯ ಮಂತ್ರದಿಂದ ಶೋಧನ ಮಾಡಬೇಕು. ಭೂರಸಿ ಈ ಮಂತ್ರದಿಂದ ಕ್ಷೇತ್ರವನ್ನು ಸಿದ್ಧ ಮಾಡಿಕೊಳ್ಳಬೇಕು. ಆಯೋಸ್ಮಾನ ಈ ಮಂತ್ರದಿಂದ ಜಲ ಸಂಸ್ಕಾರವನ್ನು ಮಾಡಬೇಕು. ನಮಸ್ತೆ ರುದ್ರ ಈ ಮಂತ್ರದಿಂದ ಸ್ಫಾಟಿಕ ಬಂದು ಮಾಡಬೇಕು. ಅದರಂತೆ ನಮಃ ಶಂಭವಾಯ ಈ ಮಂತ್ರದಿಂದ ಕ್ಷೇತ್ರ ಪವಿತ್ರಗೊಳಿಸಿ ನಮಃಪೂರ್ವಕ ಪಂಚಾಮೃತವನ್ನು ಪ್ರೋಕ್ಷಿಸಬೇಕು. ಆ ಬಳಿಕ ನಮೋ ನೀಲಗ್ರೀವಾಯ ಈ ಮಂತ್ರದಿಂದ ಲಿಂಗ ಪ್ರತಿಷ್ಠಾಪನ ಮಾಡಬೇಕು. ಅದರಂತೆ ಏತರುದ್ರಾಯ ಮಂತ್ರದಿಂದ ರಮಣೀಯವಾದ ಆಸನ ಕೊಡಬೇಕು. ಬಳಿಕ ಮನೋಮಹಾಂತಂ ಮಂತ್ರದಿಂದ ಆವಾಹನ, ಯಾತೇ ರುದ್ರ ಮಂತ್ರದಿಂದ ಉಪವೇಶ, ಯಾಮಿಷಮ ಮಂತ್ರದಿಂದ ನ್ಯಾಸ, ಅಯೋಚ್ಯದಿತಿ ಮಂತ್ರದಿಂದ ಅಧಿವಾಸ, ಅಸೌಜಿ ಮಂತ್ರದಿಂದ ದೇವತಾನ್ಯಾಸ, ಅಸವ್ಯೋವ ಸರ್ಪತಿ ಈ ಮಂತ್ರದಿಂದ ಉಪಸಮರ್ಪಣ, ಬಳಿಕ ನಮೋಸ್ತು ನೀಲಗ್ರೀವಾಯ ಮಂತ್ರದಿಂದ ಪಾದ್ಯ, ಸ್ನಾನ ಮತ್ತು ರುದ್ರಗಾಯತ್ರಿಯಿಂದ ಅರ್ಘ್ಯ ಮಾಡಬೇಕು. ಬಳಿಕ ತ್ರಯಂಬಕ ಮಂತ್ರದಿಂದ ಆಚಮನ ಮಾಡಬೇಕು. ನಂತರ ಧರಿಕ್ರಾಣ ಮಂತ್ರದಿಂದ ಹಾಲಿನಿಂದ ಸ್ನಾನ.
ಈ ಪ್ರಕಾರ ವೇದೋಕ್ತ ವಿಧಿಯಿಂದ ಶಂಕರನನ್ನು ಪೂಜಿಸಬೇಕು. ಇದರಿಂದ ಶಿವನು ಶ್ರೇಷ್ಠ ಫಲವನ್ನು ಕೊಡುವನು. ಇದೊಂದು ಸಾಧಾರಣ ವಿಧಿಯು ಒಂದಾಗಿರುವುದು. ಶಿವನಾಮಗಳಿಂದಲೂ ಪಾರ್ಥಿವ ಲಿಂಗವನ್ನು ಪೂಜಿಸಬೇಕು. ಈ ಪೂಜೆಯಿಂದ ಕಾಮನೆಗಳೆಲ್ಲವೂ ಪೂರ್ಣವಾಗುವು. ಹರ ಮಹೇಶ್ವರ ಶಂಭು ಶೂಲಪಾಣಿ ಪಿನಾಕಧಾರಿ ಶಿವ ಪಶುಪತಿ ಮಹಾದೇವ ಈ ಕ್ರಮದಿಂದ ಮೃತ್ತಿಕೆಯನ್ನು ತಂದು ಸೋಸಬೇಕು ಮತ್ತು ಪ್ರತಿಷ್ಠಾ ಹಾಗೂ ಆವಾಹನ ಮಾಡಿ ಸ್ನಾನ ಪೂಜನ ಹಾಗೂ ಕ್ಷಮಾಯಾಚನ ಮಾಡಿ ವಿಸರ್ಜನೆ ಮಾಡಬೇಕು. ಓಂ ನಮಃ ಶಿವಾಯ ಮಂತ್ರ ಜಪಿಸಿ ಶಿವಧ್ಯಾನ ಮಾಡುತ್ತಿರಬೇಕು. ಇದೇ ಪ್ರಕಾರ ಗುರುಬೋಧೆಯಿಂದ ಪಡೆದ ಪಂಚಾಕ್ಷರಿ ಮಂತ್ರ ಜಪಿಸಬೇಕು. ಬುದ್ಧಿವಂತನು ಶತರುದ್ರೀಯವನ್ನು ಪಠಿಸಬೇಕು. ಬಳಿಕ ಕೈಯಲ್ಲಿ ಅಕ್ಷತೆ ಹಾಗೂ ಪುಷ್ಪಗಳನ್ನು ತೆಗೆದುಕೊಂಡು ಶಂಕರ ಭಗವಾನನನ್ನು ಪ್ರಾರ್ಥಿಸಬೇಕು. ಎಲೆ ಮೃಡನೆ, ಕೃಪಾನಿಧಿಯೇ, ಭೂತನಾಥನೇ, ಶಂಕರನೇ, ಗೌರೀಶನೇ, ಮಹಾದೇವನೇ, ಮಹೇಶ್ವರನೇ, ಪರಮೇಶ್ವರನೇ, ನೀನು ನನ್ನನ್ನು ರಕ್ಷಿಸಬೇಕು, ನನಗೆ ಪ್ರಸನ್ನನಾಗು ಎಂದು ಕರುಣಾಪರನಾಗಿ ಬೇಡಿಕೊಂಡು ಕೈಯಲ್ಲಿರುವ ಅಕ್ಷತೆ ಹಾಗೂ ಹೂಗಳನ್ನು ಶಿವಲಿಂಗದ ಮೇಲೆ ಸುರಿಸಬೇಕು ಮತ್ತು ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಯಥಾವಿಧಿಯಿಂದ ಪ್ರದಕ್ಷಿಣೆ ಮಾಡಬೇಕು. ಬಳಿಕ ಶ್ರದ್ಧೆಯಿಂದ ಸ್ತುತಿ ಮಾಡುತ್ತಾ ಆ ದೇವೇಶ ಸ್ತವನವನ್ನು ಉಚ್ಚರಿಸಬೇಕು. ನಂತರ ವಿನಯದಿಂದ ಪ್ರಣಾಮಗಳನ್ನು ಅರ್ಪಿಸಬೇಕು. ಆಮೇಲೆ ಅದರಿಂದ ಪೂಜೆಯ ವಿಸರ್ಜನೆ ಮಾಡಬೇಕು. ಈ ಪ್ರಕಾರ ವಿಧಿಯಿಂದ ಪೂಜೆ ಮಾಡುವ ಪಾರ್ಥಿವ ಪೂಜನದಿಂದ ಭಕ್ತನಿಗೆ ಭಕ್ತಿ ಹಾಗೂ ಮುಕ್ತಿಗಳು ಪ್ರಾಪ್ತವಾಗುವು. ಇಂಥ ಭಕ್ತರು ತಮ್ಮ ಎಲ್ಲ ಕಾಮನೆಗಳನ್ನು ಪೂರ್ಣ ಮಾಡಿಕೊಳ್ಳುವರು ಎಂಬುದಾಗಿ ಸೂತಪುರಾಣಿಕರು ಋಷಿಗಳಿಗೆ ಬೋಧಿಸುತ್ತಾರೆ. ಆಗ ಋಷಿಗಳು ಸೂತರನ್ನು ಉದ್ದೇಶಿಸಿ, ನೀವು ನಮಗೆ ಪಾರ್ಥಿವ ಲಿಂಗದ ಅರ್ಚನೆಯ ಪ್ರಕಾರಗಳನ್ನು ಬೋಧಿಸಿದಿರಿ. ಇನ್ನು ನೀವು ಶಿವನ ಪಾರ್ಥಿವ ಲಿಂಗಗಳ ಸಂಖ್ಯೆ ಎಷ್ಟಿರುವುದೆಂಬುದನ್ನು ನಿರೂಪಿಸಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತಾರೆ. ಆಗ ಸೂತರು, ವಿದ್ಯಾರ್ಥಿ ಪುರುಷನು ಪ್ರೀತಿಪೂರ್ವಕವಾಗಿ ಸಹಸ್ರ ಪಾರ್ಥಿವ ಶಿವನ ಪೂಜೆಯನ್ನು ಮಾಡತಕ್ಕದ್ದು. ಧನಾರ್ಥಿಗಳು 500 ಸಂಖ್ಯೆಯ ಪೂಜೆಯನ್ನು, ಪುತ್ರೇಚ್ಛೆಯುಳ್ಳವರು 1,500, ವಸ್ತ್ರಾರ್ಥಿಗಳು 500, ಮೋಕ್ಷಾರ್ಥಿಗಳು 1,00,00,000 ಸಂಖ್ಯೆ, ಭೂಮಿಯ ಅಪೇಕ್ಷಿತರು 1,000, ದಯವನ್ನು ಇಚ್ಛಿಸುವವರು 3,000, ತೀರ್ಥಾಪೇಕ್ಷಿಗಳು 2,000. ಈ ಪ್ರಕಾರ ತಮಗೆ ಇಚ್ಛಿತಗಳ ಬಗೆಗೆ ಅನುಗುಣವಾಗಿ ವೇದೋಕ್ತ ವಿಧಿಯಿಂದ ಪಾರ್ಥಿವ ಲಿಂಗಗಳ ಪೂಜನೆಯನ್ನು ಮಾಡಬೇಕು. ಪಾರ್ಥಿವ ಪೂಜೆಯು ಕೋಟಿ ಯಜ್ಞಗಳ ಫಲವನ್ನು ಕೊಡುವುದು. ಕಾಮಾರ್ಥಿ ಮಾನವನು ಪಾರ್ಥಿವ ಪೂಜೆಯಿಂದ ಭಕ್ತಿ ಮುಕ್ತಿಗಳನ್ನು ಪಡೆಯುವನು. ಇನ್ನು ಯಾವ ಕಾಲದಲ್ಲಿಯೂ ಲಿಂಗವಿಲ್ಲದೆ ಪೂಜೆಯನ್ನು ಮಾಡುವವನು ದುರ್ವೃತ್ತ ಹಾಗೂ ದುರಾತ್ಮನಾಗಿ ಬಹಳ ಹಾನಿಗೆ ಒಳಗಾಗುವನು. ಒಂದು ಇಲ್ಲವೇ ಹಲವು ಪಾನಗಳು, ವಿವಿಧ ಪ್ರಕಾರದ ವೃತಗಳು, ತೀರ್ಥ ನಿಯಮಗಳು, ಯಜ್ಞಗಳು ಇವೆಲ್ಲವೂ ಒಂದೇ ಪಾರ್ಥಿವಲಿಂಗ ಪೂಜೆಗೆ ಸಮಾನವಾಗಿರುವು. ಕಲಿಯುಗದಲ್ಲಿ ಹಾಗೂ ತ್ರೈಲೋಕ್ಯದಲ್ಲಿ ಲಿಂಗ ಪೂಜೆಯು ಶ್ರೇಷ್ಠವೆಂದು ಹೇಳಲ್ಪಟ್ಟಿದೆ. ಇದಕ್ಕೆ ಸಮಾನವಾದ ಇನ್ನೊಂದು ಇಲ್ಲ ಎಂಬ ಶಾಸ್ತ್ರ ನಿಯಮವಿದೆ. ಭಕ್ತಿ ಮುಕ್ತಿದಾಯಕ ಲಿಂಗವು ಹಲವು ಆಪತ್ತು ಗಂಡಾಂತರಗಳಿಂದ ರಕ್ಷಿಸುವುದು. ಲಿಂಗದ ನಿತ್ಯ ಪೂಜನದಿಂದ ಮಾನವನು ಸಾಯುಜ್ಯವನ್ನು ಪಡೆಯುವನು. 4 ಅಂಗುಲ ಉನ್ನತ ಸುಂದರ ವೇದಿಕೆಯುಕ್ತ ಲಿಂಗವು ಉತ್ತಮವೆಂದು ಹೇಳಲ್ಪಟ್ಟಿದೆ. ಅದರ ಅರ್ಧ ಪ್ರಮಾಣದ ಲಿಂಗವು ಮಧ್ಯಮವು. 4 ವೇದಗಳು, ಸಕಲ ಶಾಸ್ತ್ರಗಳು ಲಿಂಗದ ಆರಾಧನೆಗೆ ಸಮನಾದ ಇನ್ನೊಂದು ಪುಣ್ಯವಿರುವುದಿಲ್ಲ ಎಂದು ಹೇಳುತ್ತದೆ. ಎಲ್ಲ ಕರ್ಮಜಾಲಗಳನ್ನು ಬಿಟ್ಟು ನಿತ್ಯವೂ ಒಂದೇ ಒಂದು ಪಾರ್ಥಿವಲಿಂಗದ ಪೂಜೆಯನ್ನು ಮಾಡಬೇಕೆಂದು ವಿದ್ವಾಂಸರು ಹೇಳುವರು. ಯಾಕೆಂದರೆ ಲಿಂಗಾರ್ಚನೆ ಮಾಡುವುದರಿಂದ ಸಂಪೂರ್ಣ ಸ್ಥಾವರ ಹಾಗೂ ಜಂಗಮ ಪೂಜಿತವಾಗುವು. ಸಂಸಾರದ ವೃದ್ಧವಾಗುವುದಕ್ಕೆ ಈ ಲಿಂಗ ಪೂಜೆಯಂತಹ ಉಪಾಯವು ಇನ್ನೊಂದಿರುವುದಿಲ್ಲ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಸ್ತ್ರೀಯರು ಅದರಂತೆ ಅನ್ಯ ಸರ್ವಜಾತಿಯರು ಲಿಂಗ ಪೂಜೆ ಕೈಗೊಳ್ಳುವುದಕ್ಕೆ ಅಧಿಕಾರಿಗಳೇ ಆಗಿರುವರು. ಬ್ರಾಹ್ಮಣರು ವೈದಿಕ ಮಾರ್ಗದಿಂದ ಪೂಜಿಸಬೇಕು, ಅನ್ಯ ಮಾರ್ಗದಿಂದ ಪೂಜಿಸಕೂಡದು. ದಧೀಚಿ, ಗೌತಮ ಮೊದಲಾದ ಬ್ರಾಹ್ಮಣರ ಶಾಪದಿಂದ ದಗ್ಧವಾದ ಹೃದಯವುಳ್ಳವರು, ಅವರ ವಂಶದವರು, ವೈದಿಕ ಕರ್ಮದಲ್ಲಿ ಶ್ರದ್ಧೆ ಇಲ್ಲದವರು, ವೇದ ಸ್ಮೃತಿ ಕರ್ಮಗಳನ್ನು ಅನಾಧಾರ ಮಾಡಿ ಅನ್ಯ ಕರ್ಮಗಳನ್ನು ಆಚರಿಸುವವರು, ಇಂಥವರಿಗೆಲ್ಲ ಸಂಕಲ್ಪಗಳು ಪ್ರಾಪ್ತವಾಗುವುದಿಲ್ಲ.
ಅಂಥವರು ಇದರ ಬದಲು ತ್ರಿಜಗನ್ಮಯಿ ಅಷ್ಟಮೂರ್ತಿಗಳನ್ನು ಪೂಜಿಸಬೇಕು. ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ, ಸೂರ್ಯ, ಚಂದ್ರ ಹಾಗೂ ಯಜಮಾನ ಹೀಗೆ 8 ಮೂರ್ತಿಗಳು ಪೂಜ್ಯವಾಗಿರುವು. ಶರ್ವ, ಭದ್ರ, ಉಗ್ರ, ರುದ್ರ, ಭೀಮ, ಈಶ್ವರ, ಮಹಾದೇವ, ಪಶುಪತಿ ಈ ಮೂರ್ತಿಗಳ ದ್ವಾರದಿಂದ ಪೂಜಿಸಬೇಕು. ಇನ್ನು ದೇವಕರ್ಮಗಳನ್ನು ಯಾವಾಗಲೂ ರಾತ್ರಿಯಲ್ಲಿ ಉತ್ತರಾಭಿಮುಖವಾಗಿಯೇ ಮಾಡತಕ್ಕದ್ದು. ಈ ಪ್ರಕಾರ ಪವಿತ್ರತೆಯಿಂದ ಯುಕ್ತರಾಗಿ ಉತ್ತರಕ್ಕೆ ಮುಖ ಮಾಡಿ ಕುಳಿತು ಶಿವಪೂಜೆಯನ್ನು ಮಾಡಬೇಕು. ಶಿವನ ಮುಂದೆ ಪೂರ್ವಕ್ಕೆ ಮುಖ ಮಾಡಿ ಕುಳಿತುಕೊಳ್ಳಬಾರದು. ಶಕ್ತಿ ಸಹಿತ ಉತ್ತರಕ್ಕೂ ಕುಳಿತುಕೊಳ್ಳಬಾರದು. ಬುದ್ಧಿವಂತರು ಭಸ್ಮ, ರುದ್ರಾಕ್ಷಮಾಲೆ, ಬಿಲ್ವಪತ್ರೆ ಇವುಗಳಿಲ್ಲದೆ ಶಂಕರನ ಪೂಜೆಯನ್ನು ಮಾಡಬಾರದು. ಶಿವಪೂಜೆಗೆ ಭಸ್ಮವು ದೊರೆಯದಿದ್ದರೆ ಮೃತ್ತಿಕೆಯಿಂದ ಹಣೆಯ ಮೇಲೆ ತ್ರಿಪುಂಡವನ್ನು ರೇಖಿಸಿಕೊಳ್ಳಬೇಕು ಎಂಬುದಾಗಿ ಸೂತರು ಋಷಿಗಳಿಗೆ ಬೋಧನೆ ಮಾಡುತ್ತಾರೆ. ಆಗ ಋಷಿಗಳು ಸೂತರಲ್ಲಿ, ಸ್ವಾಮಿ, ಶಿವನೈವೇದ್ಯವು ಗ್ರಹಣ ಮಾಡುವುದಕ್ಕೆ ಅಯೋಗ್ಯವೆಂದು ನಾವು ಈ ರೂಪದಲ್ಲಿ ಕೇಳಿರುವೆವು. ಅದರ ಹಾಗೂ ಬಿಲ್ವಪತ್ರದ ಮಹಾತ್ಮೆ ಇವುಗಳನ್ನು ನಿರ್ಣಯ ರೂಪವಾಗಿ ನಮಗೆ ಹೇಳಬೇಕು ಎಂಬುದಾಗಿ ಕೇಳಿಕೊಂಡಾಗ ಸೂತ ಪುರಾಣಿಕರು, ನೀವು ಧನ್ಯರು, ಯಾಕೆಂದರೆ ನೀವೆಲ್ಲರೂ ಶಿವಭಕ್ತರೇ ಆಗಿರುವಿರಿ. ಶಿವಭಕ್ತನು ಪವಿತ್ರ, ಶುದ್ಧ, ಸತ್ಯವ್ರತೆ ಹಾಗೂ ದೃಢನಿಶ್ಚಯನಾಗಿದ್ದರೆ ಅವನು ಶಿವನೈವೇದ್ಯವನ್ನು ಭಕ್ಷಿಸುವ ವಿಚಾರದಲ್ಲಿ ಆಗ್ರಾಹ್ಯ ಭಾವನೆಯನ್ನೇ ತಂದುಕೊಳ್ಳುವುದಿಲ್ಲ. ನೈವೇದ್ಯ ಭಕ್ಷಣ ಮಾಡಿದ ಮೇಲೆ ಅನೇಕ ಪುಣ್ಯ ಪ್ರಾಪ್ತವಾಗುವುದು. ಶಿವನೈವೇದ್ಯ ಭಕ್ಷಣ ಮಾಡುವುದರಿಂದ ಅನೇಕ ಯಜ್ಞಗಳ ಫಲಕ್ಕೆ ಮಿಕ್ಕ ಶಿವಸಾಯುಜ್ಯ ಮುಕ್ತಿ ಪ್ರಾಪ್ತವಾಗುವುದು. ಶಿವ ನೈವೇದ್ಯದ ಪ್ರಚಾರವಿದ್ದು ಮನೆಯಲ್ಲಿ ಎಲ್ಲವೂ ಪವಿತ್ರವಾಗಿಯೇ ಇರುವುದು ಹಾಗೂ ಕನ್ಯಗ್ರಹಗಳು ಜೊತೆಗೆ ಪಾವಿತ್ರ್ಯತೆ ಪಡೆಯುವು. ಆದ್ದರಿಂದ ಶಿವನೈವೇದ್ಯವು ಪ್ರಾಪ್ತವಾಗಲು ಅದನ್ನು ಪ್ರಸನ್ನತೆಯಿಂದ ಭಕ್ಷಣ ಮಾಡಬೇಕು. ನೈವೇದ್ಯವು ಆಗ್ರಾಹ್ಯವೆಂದು ಬಗೆದು ತ್ಯಜಿಸುವವನು ಪಾಪಕ್ಕೆ ಗುರಿಯಾಗುವನು. ಶಿವದೀಕ್ಷೆಯಿಂದ ಬದ್ಧನಾದ ಭಕ್ತನು ಶಿವ ನೈವೇದ್ಯ ಭಕ್ಷಿಸುವುದು ಶುಭಪ್ರದವು. ಬ್ರಹ್ಮಹತ್ಯಕ್ಕೆ ಗುರಿಯಾದವನು ಸಹ ಶಿವನೈವೇದ್ಯ ಭಕ್ಷಣದಿಂದ ಪವಿತ್ರನಾಗುವನು. ಬಾಣಲಿಂಗ, ಲೋಹಲಿಂಗ, ಸಿದ್ಧಲಿಂಗ, ಸ್ವಯಂಭೂಲಿಂಗ ಹಾಗೂ ಸಂಪೂರ್ಣ ಪ್ರತಿಮೆಗಳಲ್ಲಿ ಚಾಂಡಾಲನ ಅಧಿಕಾರವಿಲ್ಲ. ಋಷಿಗಳೇ, ಲಿಂಗದ ಮೇಲಿನ ದ್ರವ್ಯವು ಮಾತ್ರ ಆಗ್ರಾಹ್ಯವು. ಲಿಂಗ ಸ್ಪರ್ಶದಿಂದ ಬೇರೆ ಇದ್ದು ಅವು ಪವಿತ್ರವಿರುವವು. ಶಿವ ನೈವೇದ್ಯದ ಬಗೆಗೆ ನಾನು ಹೇಳುವ ನಿರ್ಣಯವು ಇದೇ ಆಗಿರುವುದು. ಇನ್ನು ಬಿಲ್ವಪತ್ರದ ನಿರ್ಣಯ ಹೇಳುವೆ ಎಂಬುದಂತಹ ಸೂತ ಪುರಾಣಿಕರು, ಬಿಲ್ವಪತ್ರವು ಮಹಾದೇವನ ಸ್ವರೂಪವು. ದೇವತೆಗಳೆಲ್ಲ ಬಿಲ್ವವನ್ನು ಬಹಳ ಹೊಗಳುವರು. ಇದರ ಮಹಿಮೆ ತಿಳಿಯುವುದು ಕಠಿಣ. ಜಗತ್ತಿನ ಮೇಲಿರುವ ಪ್ರಸಿದ್ಧ ಹಾಗೂ ಪವಿತ್ರ ತೀರ್ಥಗಳೆಲ್ಲ ಬಿಲ್ವ ಮೂಲದಲ್ಲಿಯೇ ವಾಸವಾಗಿರುವವು. ಯಾಕೆಂದರೆ ಬಿಲ್ವ ಮೂಲದಲ್ಲಿ ಲಿಂಗರೂಪದಿಂದ ಅವ್ಯಯವಾದ ಮಹಾದೇವನು ವಾಸವಿರುವನು. ಇಂಥ ಬಿಲ್ವವನ್ನು ಪೂಜಿಸುವ ಪುಣ್ಯಾತ್ಮನು ನಿಶ್ಚಯವಾಗಿಯೂ ಶಿವನನ್ನು ಹೊಂದುವನು. ಇದರಂತೆ ಬಿಲ್ವ ಮೂಲದಲ್ಲಿ ಇರುವ ಶಿವನಿಗೆ ಜಲವನ್ನೆರೆಯುವವನು ಸಕಲ ತೀರ್ಥ ಸ್ನಾನದ ಫಲವನ್ನು ಹೊಂದಿ ಪವಿತ್ರನಾಗುವನು. ಕಂದ ಪುಷ್ಪಾದಿಗಳಿಂದ ಬಿಲ್ವ ಮೂಲವನ್ನು ಪೂಜಿಸುವವನು ಶಿವಲೋಕವನ್ನೈದುವನು ಹಾಗೂ ಅವನ ಸಂತತಿ ಸಂಪತ್ತುಗಳು ವೃದ್ಧಿಯಾಗುವವು. ಬಿಲ್ವ ಮೂಲದಲ್ಲಿ ದೀಪವನ್ನು ಬೆಳಗಿಸುವವನು ಬಿಲ್ವ ವೃಕ್ಷದ ಶಾಖೆಯನ್ನು ತೆಗೆದುಕೊಂಡು ಅದರಲ್ಲಿಯೂ ಬಿಲ್ವಪತ್ರ ತೆಗೆದುಕೊಂಡು ಬಿಲ್ವ ಮೂಲವನ್ನು ಪೂಜಿಸುವವನು ಸಕಲ ಪಾಪಗಳಿಂದ ನಿವೃತ್ತನಾಗುವನು. ಅದರಂತೆ ಶಿವಭಕ್ತರನ್ನು ಬಿಲ್ವ ಮೂಲದಲ್ಲಿ ಕೊಳ್ಳಿರಿಸಿ ಭೋಜನ ಮಾಡಿಸುವವನು ಕೋಟಿ ಗುಣಯುಕ್ತ ಫಲ ಹೊಂದುವನು. ಶಿವಭಕ್ತರಿಗೆ ಬಿಲ್ವ ಮೂಲದಲ್ಲಿ ಹಾಲು ತುಪ್ಪ ಸಹಿತ ಅನ್ನಪ್ರದಾನ ಮಾಡುವವನು ಎಂದು ದರಿದ್ರತೆಯನ್ನು ಹೊಂದಲಾರನು. ಈ ಪ್ರಕಾರ ಬಿಲ್ವ ಪೂಜನ ಪ್ರವೃತ್ತಿಯು ಹಾಗೂ ನಿವೃತ್ತಿಯು ಇವೆರಡರಿಂದಲೂ ಧರ್ಮವಂತರಿಗೆ ಮುಕ್ತಿ ಲಭಿಸುವುದು ಎಂಬುದಾಗಿ ಸೂತ ಪುರಾಣಿಕರು ಋಷಿಗಳಿಗೆ ವರ್ಣಿಸುತ್ತಾರೆ. ನಮಸ್ಕಾರ. ನಾಳೆ ಮತ್ತಷ್ಟು ವಿಚಾರಗಳೊಂದಿಗೆ ಭೇಟಿಯಾಗೋಣ.